ಸರ್ವಿಸ್ ಇಂಟರ್ವಲ್ ಫಸ್ಟ್ ಕ್ರಾಸ್ ಮಾಡಿಬಿಟ್ಟೆ ಎಕ್ಸಾಸ್ಟ್ ಹಾಕೋಣ ಅಂತ. ಪರ್ಟಿಕ್ಯುಲರ್ ಆಗಿ ಯಾವಾಗ ಟ್ರಾಕ್ಷನ್ ಸ್ಟಾರ್ಟ್ ಮಾಡ್ತೀನಿ ಅವಾಗ ನೆಸೆಸಿಟಿ ಇದ್ದಾಗ ಹೋಗೋಣ. ಬಟ್ ಸೊ ಇವಾಗ ಇಷ್ಟು ವೆರೈಟೀಸ್ ಆಫ್ ಟೈರ್ಸ್ ಇದಾವೆ ನಮ್ಮ ಪರ್ಟಿಕ್ಯುಲರ್ 150 ಸೆಕ್ಷನ್ ಟೈರ್ಸ್ ಅಲ್ಲಿ. ಓಕೆ, ಸೂಪರ್ ಬೈಕ್ ಟೈರ್ಸ್ ಇದೆ ಎಲ್ಲ. ಪೆರೆಲ್ಲಿ ಇದೆ, ಮಿಕ್ಸಿಲರ್ ಇದೆ, ಮಿಚುಲಿನ್ ಇದೆ, ವೆಡಿಸ್ಟೈನ್ ಇದೆ. ವೀಲ್ ಬ್ಯಾಲೆನ್ಸಿಂಗ್ ಕೂಡ ಆಯಿತು. ಅದ್ರ ಜೊತೆಗೆ ಆಮೇಲೆ ರಿಮ್ಮು ಬೆಂಡ್ ಇತ್ತಲ್ಲ ಸ್ವಲ್ಪ, ಸೊ ಅದನ್ನು ತೆಗೆದ್ರು. ನಮಸ್ಕಾರ ಎಲ್ರಿಗೂ, ಇದೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಒಂದು ಸ್ವಲ್ಪ ವಾಯ್ಸ್ ಹಿಂದೆ ಮುಂದೆ ಆಗುತ್ತೆ ಈ ವ್ಲಾಗಲ್ಲಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬಾ ಶೀತ ಆಗಿಬಿಟ್ಟಿದೆ. ಏನಕ್ಕಂದರೆ ನಮ್ಮ ಎಂಜಾಯಿಂದನೇ ಇವರು ಎಣ್ಣೆ ಹೇಳ್ದೆ ಫ್ಯಾನ್ ಆನ್ ಮಾಡಿ. ಅಲ್ಲ, ಫುಲ್ ಕಂಪ್ಲೀಟ್ ಮಾಡ್ತೀನಿ ತಡ್ರಿ. ಇಲ್ಲ ಹಂಗಲ್ಲ ಗೈಸ್, ಏನಂದ್ರೆ ನೆನ್ನೆ ಫುಲ್ ಫ್ಯಾನ್ ಏನು 5 ಸ್ಪೀಡ್ ಇಟ್ಬಿಟ್ಟು ಮಲಗಿಸಿದ್ರು. ಹೆವಿ ಶೀತ ಆಗ್ಬಿಟ್ಟಿದೆ. ನನಗೆ ಇನ್ನೊಂದೇನ್ ಗೊತ್ತಾ, ಅಂದ್ರೆ ತುಂಬಾ ಜನಕ್ಕೆ ಈ ತರ ಇದೆ, ಫ್ಯಾನ್ ಸೌಂಡ್ ಕೇಳಿ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಇವಾಗ ಫ್ಯಾನ್ ಸೌಂಡ್ ಇಲ್ಲ ಅಂದ್ರೆ ನಿದ್ದೆನೆ ಬರಲ್ಲ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅವನಿಗೂ ಹಿಂಗೇನೆ. ಫ್ಯಾನ್ ಸೌಂಡ್ ಇಲ್ಲ ಅಂದ್ರೆ ನಿದ್ದೆನೆ ಬರಲ್ಲ. ನನಗೆ ನಾನು ಹೆಂಗೋ ಮೇಂಟೈನ್ ಮಾಡಿ, ವಿಂಟರ್ ಸೀಸನ್ ಹೌದು ಆಗುತ್ತೆ, ಬಟ್ ಸ್ಟಿಲ್ ಮೇಂಟೈನ್ ಮಾಡಿ ಚೂರು ಹೆಂಗೋ ಇರ್ತೀನಿ ಸ್ವಲ್ಪ ಆತರ. ಇವರು ಫ್ಯಾನ್ ಹಾಕ್ಸ್ಬಿಟ್ಟು ಫುಲ್ ಒಂದೇ ಸಲ ಶೀತ ಮಾಡಿದ್ರು. ಅದೇ ಏನ್ ಗೊತ್ತಾ, ಇವಾಗ ಫುಲ್ ತುಂಬಾ ಚಳಿ ಇದ್ರು ತುಂಬಾ ಮಳೆ ಇದ್ರು ಫುಲ್ ಫ್ಯಾನ್ ಆನ್ ಮಾಡ್ಬಿಟ್ಟು ಬೆಚ್ಚು ಗೊತ್ಕೊಂಡು ಮಲ್ಕೊಳ್ಳೋದು. ಆಮೇಲೆ ಏನಂತ ಬ್ಲಾಂಕೆಟ್ ಇವ್ರು ಫುಲ್ ಹೆವಿ ಕವರ್ ಆಗ್ಬಿಡ್ತಾರೆ, ದೊಡ್ಡ ತಗೊಂಡು ನನಗೆ ಚಿಕ್ಕ ಕೊಡ್ತಾರೆ ಉಚ್ಕ ಅಂತ. ಅದು ದೊಡ್ಡದೇನೆ ಅದು, ಬಟ್ ಮೈನ್ ಕಂಪೇರಿಟಿವ್ಲಿ ಚಿಕ್ಕ ಕೊಡ್ಬಿಡ್ತಾರೆ. ಅದ್ರಲ್ಲಿ ಹೊಚ್ಕೊಂಡ್ರು ಈ ಕಡೆ ಗಾಳಿ ಬರ್ತಾನೆ ಇರುತ್ತೆ. ಆಕ್ಚುಲಿ ಇವಾಗ ನಾನು ಹೊತ್ಕೊಳ್ತಿಲ್ಲ, ಅದಕ್ಕಿಂತ ಬಿಟ್ರೆ ನಿನಗೆ ಕೊಟ್ಟಿರೋದೇ ದೊಡ್ಡದು. ಓಕೆ ಬಾಯ್ಸ್, ಇವತ್ತು ಸ್ಪೆಷಲ್ ಡೇ. ಏನಕ್ಕಂದ್ರೆ ನಮ್ಮ ಫೈನಲಿ ನಮ್ಮ ಅಪ್ರಿಲಾಗೆ ಟೈರ್ಸ್ ಹಾಕ್ಸ್ಕೊಳಕ್ ಹೋಗ್ತಾ ಇದ್ದೀನಿ. ನಾನು ಟಾಪ್ ಎಂಡ್ ಪುಷ್ ಮಾಡಬೇಕಿದ್ರೆ ನನಗೆ ಅದು ಮ್ಯಾಟ್ರ್ ಆಗ್ತಾ ಇತ್ತು ತುಂಬಾನೇ ಟೈರು. ಅದಕ್ಕೆ ನೀನು ಅಷ್ಟು 198 ಮೇಲೆ ಪುಷ್ ಆಗಿರ್ಲಿಲ್ಲ. ಗಾಡಿ ಎಲ್ಲ ರೆಡಿ ಆದ್ಮೇಲೆ ನೆಕ್ಸ್ಟ್ ವೀಕ್ ಪ್ರಾಪರ್ ರೈಡ್ ಮಾಡ್ತೀವಿ. ಎಲ್ಲ ಪ್ಲಾನ್ ಎಲ್ಲ ನಡೀತಾ ಇದೆ. ಸ್ವಲ್ಪ ಬೇರೆ ಸಿನಾಸ್ಗಳು ಇದಾವೆ. ಪ್ರಾಪರ್ ರೈಡ್ ಅಂದ್ರೆ ಯಾವ ತರ? ಪ್ರಾಪರ್ ರೈಡ್ ಅಂದ್ರೆ ಇಲ್ಲ ನಾವು ಪ್ರಾಪರ್ ರೈಡ್ ಮಾಡ್ತೀವಿ, ಬಟ್ ಪ್ರಾಪರ್ ರೈಡ್ ಅಂದ್ರೆ ನಮ್ದು ಗ್ಯಾಂಗ್ ಪ್ರಾಪರ್ ಪ್ಲಾನ್ ಮಾಡಿ ಫ್ಲೈ ಬೈಸ್ ಅವೆಲ್ಲ ಪ್ರಾಪರ್ ರೈಡ್ಸ್, ಫ್ಲೈ ಬೈಸ್. ಯಾ ಆಮೇಲೆ ಈ ವ್ಲಾಗ್ ಅಲ್ಲಿ ಕಮೆಂಟ್ ಆಗ್ತಾರೆ ಎಕ್ಸಾಸ್ಟ್ ಟೈರ್ ಆದ ತಕ್ಷಣನೇ ನಾನು 1000 ಕಿಲೋಮೀಟರ್ ಓಡಿಸ್ಬೇಕು. ಏನಕ್ಕಂದ್ರೆ ಸರ್ವಿಸ್ ಇಂಟರ್ವಲ್ ಫಸ್ಟ್ ಕ್ರಾಸ್ ಮಾಡ್ಬಿಟ್ಟೆ ಎಕ್ಸಾಸ್ಟ್ ಹಾಕೋಣ ಅಂತ. ಸ್ಟಾಕಲ್ಲಿ ನೋಡ್ರಿ ಹೆಂಗ್ ಸೌಂಡ್ ಬರುತ್ತೆ, ಹೆವಿ ತಡ್ರಿ ಸೌಂಡ್ ಬರುತ್ತೆ. ಸ್ವಲ್ಪ ಅಲ್ಲಿ ಲಾಕ್ ಮಾಡ್ತೀನಿ, ಆಫ್ ಮಾಡ್ತೀರಾ? ಓಕೆ. ಅದೇ ಬ್ರೋ, ಏನಂದ್ರೆ ಇವಾಗ ಸರ್ವಿಸ್ ಇಂಟರ್ವಲ್ 10,000 ನೋಡಿದೆಯಲ್ಲ, 9,800 ಸಮಥಿಂಗ್ ಓಡಿದೆ. 11,000 ಸರ್ವಿಸ್ ಇರೋದು ನೆಕ್ಸ್ಟ್. ಸೊ ನಾನೇನ್ ಪ್ಲಾನ್ ಮಾಡ್ತಿದ್ದೀನಿ ಅಂದ್ರೆ, ನಮ್ದು ಒಂದು ರೈಡ್ ಇದೆಯಲ್ಲ, ಒಂದ್ 2 ರೈಡ್ ಮುಗಿಸ್ಬಿಟ್ಟು ಸ್ವಲ್ಪ ಕಡೆ ಹೋಗಿ ಅದು ಮೋಡ್ ಚೇಂಜ್ ಆಗುತ್ತೆ ಅಷ್ಟೇ. 9647 ನೋಡಿದೆಯಲ್ಲ. ಸೊ ಇದು ಒಂದು 10.5 ಹೋದ ತಕ್ಷಣ ಆಕ್ಚುಲಿ 11,500 ಸರ್ವಿಸ್ ಇರೋದು. 1,000 ಮುಂಚೆನೆ ಮಾಡ್ಸೋಣ. 9658 ಟೋಟಲ್. ಅದೇ 1,000 ಮುಂಚೆನೆ ಮಾಡ್ಸೋಣ. ಅದಾದ್ಮೇಲೆ ಬೇಕಾದ್ರೆ ಎಕ್ಸಾಸ್ಟ್ ಬಿಡೋಣ ಅಂತ ಪಾಯಿಂಟ್. ಓಕೆ, ಇವಾಗ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಟೈಮ್ 11. ಇವಾಗ ತಾನು ಲಾಗೌಟ್ ಆದ್ರು. ಬನ್ನಿ ಹೋಣ. ಇಡ್ಲಿ ವಡೆ, ಬೂಸ್ಟ್ ಕುಡಿಬೇಕು ಬ್ರೋ. ಬೂಸ್ಟ್ ಸಿಗರೇಟ್. ಇವ್ರು ಇವಾಗ ಫುಲ್ ಬಿಸಿ ಗಾಯಿಸಿದ, ಆಮೇಲೆ ಫುಲ್ಲು ತುಂಬಾನೇ ಬಿಸಿ ಇರ್ತಾರೆ ಅಲ್ವಾ? ಜವಾಬ್ದಾರಿಗಳು, ಜೀವನದ ಜವಾಬ್ದಾರಿ. ಪರವಾಗಿಲ್ಲ ಗುರು, ಈ ಸೈಡ್ ಎಲ್ಲ ಟ್ರಾಫಿಕೇ ಇರೋಲ್ಲ. ನಮ್ಮಂಗೆ ಕಂಪೇರ್ ಮಾಡಿದ್ರೆ ಆಲ್ರೆಡಿ ಬನಶಂಕರಿ ಕ್ರಾಸ್ ಮಾಡಿಬಿಟ್ಟೆ ಇಷ್ಟು ಬೇಗ. ಬಟ್ ಆದರೂ ಸ್ವಲ್ಪ ಲೇಟ್ ಆಗಿಬಿಟ್ಟಿದೆ. ನಾನು ಅವರಿಗೆ 12:10 ಹೊರಡೆ ಬರ್ತೀನಿ ಅಂತ ಹೇಳಿದ್ದು. ಇವಾಗ ಆಲ್ರೆಡಿ 12:10 ಆಗಿದೆ. ಇನ್ನಿಂದ ಒಂದು 10-15 ಮಿನಿಟ್ಸ್ ಆಗ್ಬೋದು. ನಾವಿವಾಗ ಹೋಗ್ತಾ ಇರೋ ಅಂಬಾ ಟೈರ್ಸಿಗೆ, JC ರೋಡಲ್ಲಿ ಇರೋದು. ಏನಕ್ಕೆ ಸ್ಪೆಸಿಫಿಕ್ ಅಂಬಾ ಟೈರ್ಸಿಗೆ ಅಂದ್ರೆ, ಸೊ ಪರ್ಟಿಕ್ಯುಲರ್ ಆಗಿ ಇಂಡಿಯನ್ ಬ್ರ್ಯಾಂಡ್ಸಲ್ಲಿ ಇವ್ರ ಹತ್ರ ಎಲ್ಲ ಸ್ಟಾಕು ಅವೈಲೇಬಲ್ ಇದೆ. ಅದ್ರ ಜೊತೆಗೆ ಇವ್ರ ಸರ್ವಿಸ್ ಚೆನ್ನಾಗಿದೆ, ರಿವ್ಯೂಸ್ ಎಲ್ಲ ನೋಡಿದೆ. ಅದಕ್ಕಿಂತ ಮೇನ್ ಹೆಚ್ಚಾಗಿ ಏನಂದರೆ ಒಳ್ಳೆ ಡಿಸ್ಕೌಂಟ್ ಕೊಡ್ತಾರೆ. ಸೊ ನೀವು ಯಾವುದೇ ಇಂಡಿಯನ್ ಬ್ರ್ಯಾಂಡ್ಸ್ ಆಗಿರ್ಬೋದು, ಅಪೋಲೋ, ಸಿಯೆಟ್, MRF, ಇವನ್ ನಿಮಗೆ ಇಲ್ಲಿ ರೈಸೂ ಅವೈಲೇಬಲ್ ಇದೆ. ರೈಸ್ ಟೈರ್ಸ್ಗಳು. ಸೊ ಎಲ್ಲ ಪ್ರಾಪರ್ ಟೂರಲ್ ಟೈರ್ಸು, ಸ್ಪೋರ್ಟ್ಸ್ ಟೈರ್ಸು ಎಲ್ಲ ಸಿಗುತ್ತೆ ಇವ್ರ ಹತ್ರ. ಸೊ ಅದೊಂದೇ ರೀಸನ್ನು. ಸೊ ನಾನು ಇವರಿಗೆ ಲಾಸ್ಟ್ ವೀಕೆ ಹೋಗಬೇಕಿತ್ತು. ಇವರು ಟೈರ್ಸ್ ಅವೈಲೇಬಲ್ ಇದೆ ಅಂತ ಹೇಳಿದರು, ಬಟ್ ಲಾಸ್ಟ್ ವೀಕ್ ಸ್ವಲ್ಪ ಬ್ಯುಸಿ ಆಗಿದ್ದರಿಂದ ಹೋಗೋಕ್ಕಾಗಿರಲಿಲ್ಲ. ಸೊ ಅದಕ್ಕೆ ಇವಾಗ ಹೋಗ್ತಾ ಇರೋದು. ಫೈನಲಿ ನಮ್ಮ 457ಗೆ ಟೈರ್ಸ್ ಚೇಂಜ್ ಆದರೆ ನೆಕ್ಸ್ಟ್ ಲೆವೆಲ್ಲು. ಆಮೇಲೆ ಅಂತೂ ಫುಲ್ಲು ಬ್ಯಾಟಿಂಗೆ. ಆಮೇಲೆ ನಾನು ಇನ್ನೊಂದು ವೀಡಿಯೋದಲ್ಲಿ ಹೇಳಿದ್ದೆ, ಸ್ವಲ್ಪ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಯಾವ ಟೈರ್ಸ್ ಹಾಕಲಿ ಅಂತ. ಒಂದು ಸ್ವಲ್ಪ ಜನ ಅಪೋಲೋ H1 ಹಾಕಿದ್ರಿ, ಇನ್ನೊಂದು ಸ್ವಲ್ಪ ಜನ ಪಿರಾಲಿ ಎಲ್ಲ ಹಾಕಿದ್ರಿ. ಬಟ್ ನೋಡಿರಿ, ಈಗ ಪಿರಲ್ಲಿ, ಮಿಶ್ಲಿನ್ ಅವೆಲ್ಲ ಟ್ರ್ಯಾಕ್ ಓರಿಯೆಂಟೆಡ್ ಟೈರ್ಸ್ ಹಾಕ್ಸಿದ್ರೆ ನನಗೆ ಇವಾಗ ಏನು ಯೂಸ್ ಇಲ್ಲ. ಪರ್ಟಿಕ್ಯುಲರ್ ಆಗಿ ನನಗೆ ಇನ್ನು ಬೋತ್ ಬೇಕು. ಯಾಕಂದರೆ ನಾನು ಇದನ್ನು ತೊಗೊಂಡು ಸ್ವಲ್ಪ ಇಲ್ಲೋ ಸಿಟಿ ರೋಡ್ ಆಡ್ತಾ ಇರ್ತೀನಿ. ಆದರೆ ನೆಕ್ಸ್ಟು ಇವನ್ ಸ್ವಲ್ಪ ಟೂರಿಂಗ್ ಥರ ಮಾಡ್ತಾ ಇರ್ತೀನಲ್ಲ, ಸೊ ಅದನ್ನು ಹಾಕ್ಸಿದ್ರೆ ಅದು ಎಲ್ಲ ಬೇಗ ವೇರೌಟ್ ಆಗಿಬಿಡ್ತಾ. ಅವೆಲ್ಲ ಅಷ್ಟು ಲೈಫ್ ಬರಲ್ಲ. ಒಂದು 7K 8K ರನ್ ಆಗೋಗುತ್ತೆ. ಇವು ಆದರೆ ಒಂದು 11-12 ಹೋದ್ರೂ ಬರುತ್ತೆ. ಆ್ಯಂಡ್ ಮೋರ್ ಓವರ್
ನಿಮಗೆ ಅದರದ್ದು ಪ್ರೈಸಲ್ಲಿ ಇದರಲ್ಲಿ 2 ಸೆಟ್ ಟೈರ್ಸ್ ಬಂದೋಗುತ್ತೆ, ಅದು 2 ರಿಂದ 3 ಸೆಟ್ ಬಂದೋಗುತ್ತೆ ಈ ಟೈರ್ಸು. ನಾನು ಪರ್ಟಿಕ್ಯುಲರಾಗಿ ಯಾವಾಗ ಟ್ರ್ಯಾಕ್ ಸೆಷನ್ ಸ್ಟಾರ್ಟ್ ಮಾಡ್ತೀನಿ ಆವಾಗ ನೆಸೆಸಿಟಿ ಇದ್ದಾಗ ಹೋಗೋಣ. ಬಟ್ ಅಪೋಲೋ ಆಲ್ಫಾ H1 ಈವನ್ ಟ್ರ್ಯಾಕಲ್ಲೂ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಅಂದರೆ ನಾಟ್ ಅಪ್ ಟು ಪಿರಾಲಿ ಅವಕ್ಕೆಲ್ಲ, ಬಟ್ ಓಕೆ ಡೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಅಂತ. ಸೊ ನೀಡ್ ಇದ್ದರೆ ಅವಾಗ ಬೇಕಾದ್ರೆ ಚೇಂಜ್ ಮಾಡ್ಸೋಣ. ಬಟ್ ಇವಾಗ ಲೆಕ್ಕದಲ್ಲಿ ನನಗೆ ಅಪೋಲೋ ಆಲ್ಫಾ H1 ಈಸ್ ಮೋರ್ ದೆನ್ ಎನಫ್ ಅಂತ ಫೀಡ್ಬ್ಯಾಕ್ ಬಂದಿರೋದು ಎಲ್ಲ ಕಡೆಯಿಂದನೂ. ಸೊ ಇವಾಗ ಹೋಗಿ H1 ಹಾಕ್ಸೋಣ. ಅಯ್ಯೋ ನಾನು ಸಿಗ್ನಲ್ ಹತ್ರ ನಿಂತಿತ್ತ ಜಾಸ್ತಿ ಮಾತಾಡಿದ್ರೆ ಫುಲ್ಲು ಫಾಕ್ ಇಟ್ಕೊಳ್ಳುತ್ತೆ ಗುರು ಮುಂದೆ. ಯಪ್ಪ ಆ್ಯಕ್ಚುಲಿ ಇವಾಗ ಈ ಬಿಸಿಲು ಇದೆಯಲ್ಲ, ಸ್ಟಿಲ್ ನನಗೆ ಒಂಥರ ಇಲ್ಲಿ ಕೋಲ್ಡ್ ಫೀಲು. ವೆದರ್ ಹಂಗಿದೆ ಸೇಮ್. ಇವಾಗ ಲದಾಖೆಲ್ಲ ಇತ್ತಲ್ಲ ಬಿಸಿಲು ಕಾಣಿಸುತ್ತೆ ಹೊರಗಡೆ, ಬಟ್ ಹೆವಿ ಕೋಲ್ಡ್ ಇರುತ್ತಲ್ಲ. ಇವಾಗ ಬೆಂಗಳೂರಲ್ಲಿ ಹಂಗೆ ಫೀಲ್ಸು. ಓಕೆ ಬಾಯ್ಸ್, ಫಿಟ್ಮೆಂಟ್ ಎಲ್ಲ ಒಳಗಡೆ. ಸೊ ಗಾಡಿ ಒಳಗಡೆ ಹಾಕ್ತೀನಿ. ಇದೆ ಶಾಪು. ಸೊ ಈವನ್ ಇವ್ರ ಹತ್ರ ರೆಡ್ಡೆಸ್ಟೇನೂ ಸಿಗುತ್ತಂತೆ, ನೋಡೋಣ ಅದರಲ್ಲಿ ಯಾವುದಿದೆ ಅಂತ. ಬಟ್ ನಾನು ಫಿಕ್ಸ್ ಆಗಿರೋ ಅಪೋಲೋಗೆ. ಆಮೇಲೆ ಇವರು ಬೈಕ್ಸು, ಕಾರ್ಸು, 4 ವೀಲರ್ಸ್, 3 ವೀಲರ್ಸ್ ಎಲ್ಲದಕ್ಕೂ ಟೈರ್ಸ್ ಚೇಂಜ್ ಮಾಡ್ತಾರೆ. ಓಕೆ ಗೈಸ್, ನೋಡಿರಿ ಎಲ್ಲ ಟೈರ್ಸ್ಗಳು ಇಲ್ಲೇ ಇದ್ದಾವೆ. ಬಟ್ ನಾನು ತೋರಿಸ್ತೀನಿ ನಮ್ಮ ಪರ್ಟಿಕ್ಯುಲರ್ ಸ್ಪೆಸಿಫಿಕ್ 150 ಸೆಕ್ಷನ್ ಟೈರ್ಸ್ ಯಾವುದಿದೆ ಅಂತ. ನಾನು ಆವಾಗಲೇ ಹೇಳಿದಾಗ ಇಲ್ಲಿ ಎಲ್ಲ 2 ವೀಲರು, 3 ವೀಲರು, ಆಮೇಲೆ 4 ವೀಲರ್ಗೂ ಟೈರ್ಸ್ಗಳಿದ್ದಾವೆ. ಇವಾಗ ನಮ್ಮ ಗಾಡಿಗೆ ನೋಡೋಣ. ಸೊ ಇವಾಗ ಇಷ್ಟು ವೆರೈಟೀಸ್ ಆಫ್ ಟೈರ್ಸ್ ಇದ್ದಾವೆ ನಮ್ಮ ಪರ್ಟಿಕ್ಯುಲರ್ 150 ಸೆಕ್ಷನ್ ಟೈರ್ಸಲ್ಲಿ. ನೀವು 150 ಸೆಕ್ಷನ್ ಅಂದರೆ ನಿಮಗೆ ಇವಾಗ RC 390 ಹೋಗುತ್ತೆ, RS 457 ಹೋಗುತ್ತೆ, ಇವಾಗ ನಿಂಜಾ 300, ನಿಂಜಾ 400. ಸೊ ಎಲ್ಲ ಬರೋದು 150 ಸೆಕ್ಷನ್ ಟೈರ್ಸ್ಗಳೇ. ಸೊ ಇವಾಗ ನಮಗೆ ಇಲ್ಲಿ ಅಪೋಲೋ ಆಲ್ಫಾ H1 ಇದೆ, ರೈಸ್ ಇದೆ. ರೈಸಲ್ಲಿ ಆ್ಯಕ್ಚುಲಿ 2 ಮಾಡಲ್ಸ್ ಇದ್ದಾವೆ. ಸೊ ಇದು ರೈಸೇ, ಆಮೇಲೆ ಇಲ್ಲಿ ರೈಸು ಇದೆ. ಇದು ಮೋರ್ ಆಫ್ ಇದು ಹೈವೇ ಯೂಸಿಗೆ. ಇದು ಬೋತ್ ನಿಮಗೆ ಆಫ್ ರೋಡ್ ಯೂಸ್ ಮಾಡ್ಬೋದು ಮತ್ತು ಹೈವೇ ಪರ್ಪಸ್ಗೆ ಯೂಸ್ ಮಾಡ್ಬೋದು. ಇನ್ನು ನಿಮಗೆ ಡ್ಯೂಯಲ್ ಪರ್ಪಸ್ ಟೈರ್ಸ್ ಇದೆ ಅಪೋಲೋದು. ಅದರ ನೆಕ್ಸ್ಟ್ ಇಲ್ಲಿ ನಿಮಗೆ TVS ಹೀರೋ ಗ್ರೂಪು, MRF ರೇವ್ಸ್ ಅಂದರೆ ಲೈಕ್ ನಿಮ್ಗೆ ಹೈವೇ ಪ್ಲಸ್ ಆಫ್ ರೋಡ್ ಆ ಥರ ಬರುತ್ತೆ. ಬಟ್ ನಾವು ಇನ್ ಪರ್ಟಿಕ್ಯುಲರ್ ಚೂಸ್ ಮಾಡ್ತಾ ಇರೋದು ಅಪೋಲೋ ಆಲ್ಫಾ H1. ನಾವು ಏನಕ್ಕೆ ಅಂದರೆ ಜಾಸ್ತಿ ಹೈವೇ ರೈಡ್ಸ್ ಎಲ್ಲ ಮಾಡ್ತೀವಿ ಅಂತ. ಸೊ ಇದು ಚೆನ್ನಾಗಿರುತ್ತೆ, ಇನ್ ಕಾರ್ನರಿಂಗಲ್ಲಿ ಚೆನ್ನಾಗಿರುತ್ತೆ. ನಮ್ಮ ಫ್ರೆಂಡು ಕೀರ್ತಿ ಅವರು ಇದೆ ಹಾಕ್ಸಿದ್ದು ರೈಸು, ಅವನು ಚೆನ್ನಾಗಿದೆ ಅಂತ ಹೇಳ್ತಿದ್ದಾನೆ. ಬಟ್ ಸ್ಟಿಲ್ ಐ ವಿಲ್ ಗೋ ವಿತ್ ಅಪೋಲೋ. ಓಕೆ, ಇವಾಗ ಇದನ್ನು ತೊಗೊಂಡು ಫಿಟ್ಮೆಂಟಿಗೆ ಹೋಗೋಣ. ಫಿಟ್ಮೆಂಟು ಆ್ಯಕ್ಚುಲಿ ನಾನು ತೋರಿಸಿದಾಗೇ ಇಲ್ಲೇ ಇರೋದು. ಸೊ ಇವಾಗ ನಿಮಗೆ ಒಂದೊಂದು ಕಡೆ ಎಲ್ಲ ಹೆಂಗಾಗುತ್ತೆ ಅಂದರೆ ಫಿಟ್ಮೆಂಟಿಗೆ ಬೇರೆ ಕಡೆ ಹೋಗಬೇಕು, ಟೈರ್ಸೇ ಬೇರೆ ಕಡೆ ತಗೋಬೇಕು. ಬಟ್ ಇಲ್ಲಿ ಆ್ಯಕ್ಚುಲಾಗಿ ಇವು ವಿತಿನ್ ಒಂದು 50 ಮೀಟರ್ಸಲ್ಲೇ ನಿಮಗೆ ಇವರೇ ಇಲ್ಲಿ ಮಷಿನ್ ಫಿಟ್ ಮಾಡಿಕೊಡ್ತಾರೆ. ಸೊ ನಿಮಗೆ ಸ್ವಲ್ಪ ಫಿಟ್ಮೆಂಟ್ ಅನ್ನೋ ಸ್ವಲ್ಪ ಕಾಸ್ಟ್ ಉಳಿಸ್ಬೋದು ಇನ್ ಕಂಪೇರಿಟಿವ್ಲಿ. ಇವಾಗ ನೀವು ಟೈರ್ ತೊಗೊಂಡು ಇಟ್ಕೊಂಡು ಹೋಗೋದ್ರಲ್ಲಿ ಸ್ವಲ್ಪ ಹಿಂಸೆ ಅನಿಸುತ್ತೆ. ನನಗೂ ಇದು ಸ್ವಲ್ಪ ಫೇಸ್ ಆಗಿದೆ ಮುಂಚೆ ಟೈರ್ಸ್ ಹಾಕ್ಸ್ಬೇಕಿದ್ರೆ. ಬಟ್ ಇಲ್ಲಿ ಓಕೆ, ಇಲ್ಲಿಂದ ಇಲ್ಲಿ ಇಷ್ಟೇ ಅಲ್ವಾ 50 ಮೀಟರ್ಸು. ಅಲ್ಲಿ ಆಲ್ರೆಡಿ ನಾನು ತೋರಿಸೋದಲ್ಲ MTಗೂ ಫಿಟ್ ಆಗ್ತಿದೆ ಟೈರ್ಸು. ಯಾವುದಾ? ಇದು ಬಟನ್ಸ್ ಟೈರ್. ಇದು ಆಫ್ ರೋಡ್ ಟ್ರ್ಯಾಕ್ ಪ್ಲಸ್ ಟೈರ್ಸ್ ಎಲ್ಲ ಯೂಸ್ ಮಾಡ್ತಾರಲ್ಲ. ಓಕೆ ನೋಡ್ರಿ, ಇಲ್ಲಿ ನಿಮಗೆ ಎಲ್ಲಾ ತರನೂ ಸಿಗುತ್ತೆ. ನಾನು ಮುಂಚೆ ಹೇಳಿದ್ನಲ್ಲ, ಅದು ಯಾವ್ದು MRF ಯಾವ್ದು MRF ಇದೆ, ಓಕೆ ರೈಸ್ ಇದೆ, ಆಮೇಲೆ ಬಂದ್ಬಿಟ್ಟು ಡನ್ಲಪ್ ಇದೆ, ಓಕೆ ರಾಲ್ಕೋ ಇದೆ. ಓಕೆ, ಇಲ್ಲಿ ನಿಮಗೆ ಟ್ರೈಲ್ಗಳಿಗೂ ಎಲ್ಲಾ ತರ ಟೈರ್ಸ್ಗಳು ಕೊಡ್ತೀರಾ? ಎಲ್ಲ ಆಫ್ ರೋಡ್ ಆನ್ ರೋಡ್ ಎಲ್ಲ ಟೈರ್ ಕೊಡ್ತೀವಿ. ಆಮೇಲೆ TVS ಅಲ್ಲಿ ಪೋಟಾರ್ಗೆ ಎಸ್ಟೀಮ್ ಅಂತ ಇದೆ, ಅದು ಬೇಕಾದ್ರೆ ನಿಮ್ಗೆ ಅದು ಸಿಗುತ್ತೆ. 150, 140, 110, ಆಮೇಲೆ 180 ಸೂಪರ್ ಬೈಕ್ G800, 900 ಸೂಪರ್ ಬೈಕ್ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಓಕೆ ಕ್ರೇಜಿ. ಸೊ ಇದು ಆಕ್ಚುಲಿ ಗೈಸ್ ಇದು ಗೋಡನ್. ಅದು ನಾನು ತೋರಿಸಿದ ನಿಮ್ ಶಾಪ್. ಇದು ಗೋಡನ್, ಇವ್ರದೇ ಇನ್ನೊಂದು ಗೋಡನ್ ಇದೆ. ಇನ್ನೊಂದು ಮೇಲೆ ದೊಡ್ಡ ಗೋಡನ್ ಇದೆ, ಇದು ಸ್ಮಾಲ್ ಗೋಡನ್. ಚಿಕ್ಕ ಫಿಟ್ಟಿಂಗ್ ಶಾಪ್ ಇತ್ತು, ಜಾಸ್ತಿ ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಇಲ್ಲಿ ಐಟಮ್ ಇಟ್ಟಿದ್ವಿ. ಮೇಲ್ಗಡೆ ತುಂಬಾ ದೊಡ್ಡ ಗೋಡನ್ ಇದೆ ಮೇಲ್ಗಡೆ. ಓಕೆ, ನಮ್ಮ ಚಾನಲ್ ಇಂದ ಬರೋರಿಗೆ ಸ್ವಲ್ಪ ನೀವು ಡಿಸ್ಕೌಂಟ್ ಮಾಡ್ಕೊಡ್ಬೇಕು. 100% ಕೂಡ ಸರ್. ಅದ್ರ ಜೊತೆ ಸರ್ವಿಸ್ ಅಷ್ಟೇ ಬೇಗ ಅವರಿಗೆ. ಓಕೆ, ಅಂದ್ರೆ ಇಲ್ಲಿ ನೀವು ಬೇಗ ಇಲ್ಲಿ ಬಂದು ಫಿಟ್ ಸಡನ್ ಫಿಟ್ ಮಾಡಿಸ್ಕೊಳ್ಳೋರಿಗೆ ಹಿಂಗೆ ತೆಗೆದು ಸ್ವಲ್ಪ ಹಂಗೆ ಫಾಸ್ಟ್ ಮೂವಿಂಗ್ ಟೈರ್ ಮಾತ್ರ ಇಲ್ಲಿ ಇಕ್ಕಿರ್ತೀವಿ. ಸ್ಲೋ ಮೂವಿಂಗ್ ಟೈರ್ ಅನ್ನ ಮೇಲ್ಗಡೆ ಇದೆ. ಬಟ್ ಸೂಪರ್ ಬೈಕ್ ಟೈರ್ ಎಲ್ಲ ಮೇಲ್ಗಡೆ ಇದೆ. ಇದು ಸ್ಲೋ ಮೂವಿಂಗ್ ಎಲ್ಲ ಮೇಲೆ ಇರುತ್ತೆ. ಸೂಪರ್ ಬೈಕ್ ಅಲ್ಲಿ 180 ಸೆಕ್ಷನ್ ಟೈರ್ ಸಿಗುತ್ತಾ? 200 ಇದೆ, 240 ಇದೆ, ಇಲ್ಲೇ ಇದೆ. ಓಕೆ. ಓ ರೈಸ್ದು ರೆಡಿಸ್ಟಾನ್. ಓಕೆ, ರೆಡಿಸ್ಟಾನ್ ಇದೆ ನಮ್ಮ ಹತ್ರ. ಸೊ ಈ ರೆಡಿಸ್ಟಾನ್ ಎಲ್ಲ ನಾರ್ಮಲ್ ಆಗಿ ಏನಿದೆ ಮಾರ್ಕೆಟ್ ಪ್ರೈಸ್ ಅಲ್ಲ ರೆಡಿಸ್ಟಾನ್ದು? ಸರ್ ಇದು ಮಾರ್ಕೆಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಬ್ಯಾಕ್ 14,200 ಇದೆ, 13,800 ಇದೆ, 13,800. ಆ ಸೈಜ್ ಮೇಲೆ ಹೋಗುತ್ತೆ. 180 55 ZR17 ಇದೆ, 190 50 ZR17 ಬರುತ್ತೆ, 190 55 ZR17 ಬರುತ್ತೆ, 250 ZR17 ಬರುತ್ತೆ ನಮ್ಮ ಹತ್ರ. ಓಕೆ, ಸೂಪರ್ ಬೈಕ್ ಸೈಜ್ ಇದೆ ಎಲ್ಲ. ಆಲ್ ಓವರ್ ಪೆರೆಲ್ಲಿ ಇದೆ, ಮೆಕ್ಸಿಲರ್ ಇದೆ, ಮಿಚಲಿನ್ ಇದೆ, ವೆಡೆಸ್ಟೈನ್ ಇದೆ. ಓಕೆ, ನಾನ್ ಫಸ್ಟ್ ಏನ್ ಅನ್ಕೊಂಡ್ಬಿಟ್ಟಿದೆ ಅಂದ್ರೆ ಜಸ್ಟ್ ಇಂಡಿಯನ್ ಟೈರ್ಸ್ ಅನ್ಕೊಂಡ್ಬಿಟ್ಟಿದೆ. ಇಲ್ಲಿ ಬಂದಾಗಲೇ ಗೊತ್ತಾಗಿತ್ತು ಎಲ್ಲಾನು ಸಿಕ್ತು. ಓಕೆ ಗೈಸ್, ಇವಾಗ ನಮ್ಮ ಗಾಡಿಗೆ ಫಿಟ್ಟಿಂಗ್ ಸ್ಟಾರ್ಟ್ ಮಾಡ್ಸೋಣ. ಅಪೋಲೋ ಆಲ್ಫಾ H1.
ಏನೋ ಒಂದು 15-20 ಮಿನಿಟ್ಸಲ್ಲಿ ಮುಗೋಗುತ್ತಾ ಫಿಟ್ಟಿಂಗು? ಓಕೆ, 20 ಮಿನಿಟ್ಸ್. ಇನ್ನೊಂದು ಏನು ವಿಷಯ ಅಂದರೆ ಇದು ಸ್ಲೈಟಾಗಿ ಇಲ್ಲಿ ಬೆಂಡಿತ್ತಲ್ಲ, ಸೊ ಇದನ್ನು ರಿಮೂವ್ ಮಾಡ್ಸೋದಕ್ಕೆ ಹೇಳಿದ್ದೀವಿ. ಇದು ಮಾಡಿಕೊಡ್ತಾರೆ, ಬಟ್ ಅದೇ ನೋಡಬೇಕು, ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದಕ್ಕೆ. ಓಕೆ ನೋಡಿ, ಇನ್ನು ತಗ್ಸಿರ್ಲಿವಲ್ಲ ಇವಾಗ, ಅದನ್ನು ಇದು ಮಾಡಬೇಕು. ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ. ಸಿಲೋಡಿದೆ ಇದು ನಮ್ಮದು ರಿಮ್ ಬೆಂಡಾಗಿತ್ತಲ್ಲ ಸ್ವಲ್ಪ, ಸೊ ಇವಾಗ ನೋಡ್ರಿ ಕ್ಲೀನ್ ಆಗಿದೆ. ಬಟ್ ಏನಂದರೆ ಸ್ವಲ್ಪ ಇಲ್ಲಿ ಪೇಂಟ್ ಇದಾಗಿದೆ, ಅದು ಸ್ವಲ್ಪ ಏನು ರೆಡಿ ಮಾಡ್ಕೊಂಡ್ರೆ ಓಕೆ. ಬಟ್ ಸ್ಟಿಲ್ ಇವಾಗ ಈ ಕೆಲಸ ಮುಗೀತು. ಹಾಂ, ಟೈರ್ ಫಿಟ್ ಆಯಿತು. ಟೈರ್ ಫಿಟ್ ಆಗೋದ್ರ ಜೊತೆಗೆ ನೋಡಿರಿ ಇಲ್ಲಿ ತೋರಿಸೋದಲ್ಲ, ಫಿಟ್ ಆಯಿತು. ಅದ್ರ ಜೊತೆಗೆ ವೀಲ್ ಬ್ಯಾಲೆನ್ಸಿಂಗ್ ಕೂಡ ಆಯಿತು. ಅದ್ರ ಜೊತೆಗೆ ಆಮೇಲೆ ರಿಮ್ಮು ಬೆಂಡಿತ್ತಲ್ಲ ಸ್ವಲ್ಪ, ಸೊ ಅದನ್ನು ತಗ್ಸಿದ್ರು ಹೋಗಿ, ಇಲ್ಲೇ ಅದ್ರ ನಿಯರ್ ಬೈದಿದ್ದು. ಸೊ ಇವಾಗ ಕಂಪ್ಲೀಟ್ಲಿ ಸೆಟ್. ಓಕೆ, ಫೈನಲಿ ಸ್ವಲ್ಪ ಅಲ್ಲಿ ಟ್ರಾಫಿಕ್ಕಿಂದ ಹೊರಗಡೆ ಬಂದ್ವಿ, ಜೆ ಸಿ ರೋಡ್ ಟ್ರಾಫಿಕ್ಕಿಂದ. ಸೊ ಇವಾಗ ಫ್ಲೈಓವರ್ ಅಲ್ವಾ, ಫುಲ್ ಪೀಸು ಗುರು. ಸೀರಿಯಸ್ಲಿ ಇವಾಗ ನಾನು ಹೋಗ್ತಾ ಇರೋ ಟೈಮ್ ಹೆಂಗಿದೆ ಅಂದರೆ ಪೀಕ್ ಟೈಮಲ್ಲಿ ಹೋಗ್ತಾ ಇದ್ದೀನಿ ಈ ಕಡೆಯಿಂದ ಆ ಕಡೆಗೆ. ಅದು ಹೊಸ ಟೈರ್ ಹಾಕ್ಸ್ಕೊಂಡು ಏನು ಪರ್ಫಾರ್ಮೆನ್ಸ್ ಚೆಕ್ ಮಾಡೋಣ ಇಲ್ಲಿ. ಬಟ್ ಕ್ಲಿಯರ್ ಕಟ್ ಡಿಫ್ರೆನ್ಸ್ ಗೊತ್ತಾಗ್ತದೆ ನನಗೆ. ಲೈಕ್ ಅದು ಫ್ಲ್ಯಾಟ್ ಆಗೋಗಿತ್ತು. ಆಮೇಲೆ ನಾನು ಹೇಳಿದ್ನಲ್ಲ, ಸೊ ಆಲ್ಫಾ H1 ಇಸ್ ಬೆಸ್ಟ್ ಈ ಸೆಗ್ಮೆಂಟಲ್ಲಿ. ಅಂದರೆ ಲೈಕ್ ಬೋತ್ ಹೈವೇ ಆ್ಯಂಡ್ ನಾರ್ಮಲ್ ಯೂಸಿಗೆಲ್ಲ, ಸಿಟಿ ಯೂಸಿಗೆಲ್ಲ ಚೆನ್ನಾಗಿದೆ ಗುರು. ಟೈರ್ ಫೀಲ್ ಆಗ್ತಾ ಇದೆ ಡಿಫ್ರೆನ್ಸು. ನೀವೇನಾದರೂ ಅಂಬಾ ಟೈರ್ಸ್ ವಿಸಿಟ್ ಮಾಡೋದಿದ್ರೆ ಆದಷ್ಟು ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ವಿಸಿಟ್ ಮಾಡಿ. ಬಿಕಾಸ್ ವೀಕೆಂಡ್ಸಲ್ಲೆಲ್ಲ ತುಂಬಾ ರಶ್ ಇರುತ್ತೆ ಅಲ್ಲಿ. ಸೊ ನೀವು ಈ ಬೇಗ ಮುಗಿಸ್ಕೊಂಬರ್ಬೇಕು ಕೆಲಸ ಅಂದರೆ ಒಂದು ಈ 3 ಡೇಸಲ್ಲಿ, ವೀಕ್ ಡೇಸ್ 3 ಡೇಸಲ್ಲಿ ಆದರೆ ಬೇಗ ಆಗುತ್ತೆ. ಇಲ್ಲಾಂದರೆ ನಾರ್ಮಲಾಗಿ ಇದ್ದರೆ ಸ್ವಲ್ಪ ಜನ ಇರ್ತಾರೆ. ನನಗೆ ಏನಕ್ಕೆ ಮೇಯ್ನ್ ಇಷ್ಟ ಆಗಿದೆ ಅಂದರೆ ಲೈಕ್ ವೆರೈಟಿ ಜಾಸ್ತಿ ಇದ್ದಾವೆ. ನಿಮ್ಗೆ ಒಂದೇ ಸೆಕ್ಷನ್ ಟೈರ್ಸಲ್ಲಿ ತುಂಬಾ ಆಪ್ಷನ್ ಸಿಗುತ್ತೆ ಅವ್ರ ಹತ್ರ, ಫ್ರಮ್ ಬೇಸ್ ಟು ಟಾಪ್ ಎಂಡ್. ಅಂದರೆ ಬೇಸ್ ಮಾಡಲ್ ಕಮ್ಮಿ ದುಡ್ಡಿಂದ ಹಿಡ್ಕೊಂಡು ಸಖತ್ ಒಳ್ಳೆ ಪರ್ಫಾರ್ಮೆನ್ಸ್ ಟೈರ್ಸ್ಗಳು ಸಿಗ್ತವೆ ಅವ್ರ ಹತ್ರ. ಓಕೆ ಗೈಸ್, ಇಲ್ಲಿಂದ ಇನ್ನು ಸ್ಟ್ರೈಟ್ ಹೋಗಿ MG ರೋಡು. ಫಾರ್ ವಾಟ್ ಎವರ್ ರೀಸನ್ಸ್ ನಮ್ಮ ಚಾನಲ್ ನೀವು ಇಲ್ಲಿವರೆಗೂ ನೋಡಿದ್ದೀರ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಕ್ರೇಜಿ ಕಂಟೆಂಟ್ ಬರ್ತಾ ಇರುತ್ತೆ. ಹಂಗೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತೀರಾ ಅಂದರೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿರಿ. ಬಾಂಬ್ ಸ್ಪೀಕರ್ ಅಂತ ಐಡಿ. ನಮ್ಮ ರಾಕಿಗೆ ಜಾಸ್ತಿ ಫಾಲೋವರ್ಸ್ ಬೇಕು. ಆಮೇಲೆ ಅದೇ ನೀವು ಟೈರ್ ಹಾಕ್ಸೋದಾದರೆ ಸ್ಟೋರ್ದೆಲ್ಲ ನಾನು ಡಿಸ್ಕ್ರಿಪ್ಷನ್ ಡೀಟೇಲ್ಸ್ ಕೊಡ್ತೀನಿ, ಚೆಕ್ಔಟ್ ಮಾಡಿರಿ. ವರ್ತು ವ್ಯಾಲ್ಯೂ ಫಾರ್ ಮನಿ ನಿಮಗೆ. ಏನಕ್ಕಂದರೆ ಬೇರೆ ಕಂಪೇರ್ ಮಾಡಿದ್ರೆ ಇನ್ನೂ ಒಳ್ಳೆ ರೇಟಲ್ಲಿ ಕೊಡ್ತಾರೆ. ಆಮೇಲೆ ಯಾವುದೂ ಲೈಕ್ ಓಲ್ಡ್ ಮಾಡಲ್ಸ್ ಎಲ್ಲ ಕೊಡೋಲ್ಲ, ಎಲ್ಲ ಲೇಟೆಸ್ಟ್ ಆರ್ಟಿಕಲ್ಸ್, ಲೇಟೆಸ್ಟ್ ಮಾಡಲ್ಸ್ ಇದೇ. ಅದ್ರ ಜೊತೆಗೆ ನಿಮಗೆ ವ್ಯಾರಂಟಿನೂ ಸಿಗುತ್ತೆ, ಎಕ್ಸ್ಚೇಂಜ್ ಆಫರ್ಸು ಇರುತ್ತೆ. ಸೊ ಆ ಥರ ಆಲ್ ಇನ್ ಒನ್ ಅನ್ನೋ ಜಾಗದಲ್ಲಿ ಇದು. ಓಕೆ ಬಾಯ್ಸ್, ಬಾಯ್, ಸಿ ಯಾ.